ಓಂ ಶಾಂತಿ. ಮುರುಳಿ ದಿನಾಂಕ 9/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಜ್ಞಾನ ರತ್ನವನ್ನು ನೀಡುವುದಕ್ಕೋಸ್ಕರ. ಪರಮಾತ್ಮ ತಂದೆ ನಿಮಗೆ ಏನನ್ನು ತಿಳಿಸುತ್ತಿದ್ದಾರೋ ಅಥವಾ ಏನನ್ನು ಹೇಳುತ್ತಿದ್ದಾರೋ ಅದೆಲ್ಲ ಜ್ಞಾನ ಆಗಿದೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಜ್ಞಾನ ರತ್ನವನ್ನು ನೀಡಲು ಸಾಧ್ಯ ಇಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಆತ್ಮದ ಆಯಸ್ಸು ಕಡಿಮೆ ಆಗಲು ಮುಖ್ಯ ಕಾರಣ ಏನಾಗಿದೆ? ಉತ್ತರ: ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಾಗ ಆತ್ಮದ ಆಯಸ್ಸು ಕಡಿಮೆ ಆಗುತ್ತದೆ. ಹೇಗೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿ ಆಭರಣವನ್ನು ತಯಾರು ಮಾಡುತ್ತಾರೆ, ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿದಾಗ ಆಭರಣದ ಬೆಲೆ ಕಡಿಮೆ ಆಗುತ್ತದೆ. ಅದೇ ರೀತಿ ಆತ್ಮ ಸತ್ಯ ಚಿನ್ನ ಆಗಿದೆ. ಸತ್ಯ ಚಿನ್ನ ಆದಂತಹ ಆತ್ಮದಲ್ಲಿ ಯಾವಾಗ ಅಪವಿತ್ರತೆಯ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಆತ್ಮದ ಬೆಲೆ ಕಡಿಮೆ ಆಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆತ್ಮರಾಗಿದ್ದಾರೆ. ತಮೋ ಪ್ರಧಾನ ಆತ್ಮರಿಗೆ ಯಾವ ಬೆಲೆಯೂ ಇಲ್ಲ. ಅಂದ ಮೇಲೆ ಈ ತಮೋ ಪ್ರಧಾನ ಶರೀರಕ್ಕೂ ಕೂಡ ಯಾವ ಬೆಲೆಯೂ ಇಲ್ಲ. ಈಗ ನಿಮ್ಮ ಆತ್ಮ ತಂದೆಯ ನೆನಪಿನ ಮೂಲಕ ಬೆಲೆ ಬಾಳುವಂತಹ ಆತ್ಮ ಆಗುತ್ತಿದೆ ಮತ್ತು ನಿಮ್ಮ ಶರೀರ ಕೂಡ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬೆಲೆ ಬಾಳುವಂತದ್ದಾಗುತ್ತಿದೆ. ಈಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಕೂಡ ತಂದೆಯ ನೆನಪಿನ ಮೂಲಕ ಬೆಲೆ ಬಾಳುವಂತದ್ದಾಗುತ್ತಿದೆ. ಇಂದಿನ ಗೀತೆಯಾಗಿದೆ. ಇಂದು ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು? ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ಮಕ್ಕಳಾದ ನೀವು ಕುಳಿತಿದ್ದೀರಾ. ಮಕ್ಕಳ ಆಂತರ್ಯದಲ್ಲಿ ವಿಚಾರ ಇದೆ. ಭೋಲಾನಾಥ ಆದಂತಹ ಶಿವ ತಂದೆ ಬಂದಿದ್ದಾರೆ, ಅಂದರೆ ಮುಗ್ಧ ಭಗವಂತ ಆದಂತಹ ಶಿವ ತಂದೆ ಬಂದಿದ್ದಾರೆ. ತಿಳಿದುಕೊಳ್ಳಿ, ನೀವು ಅರ್ಧ ಗಂಟೆ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಾ. ಅರ್ಧ ಗಂಟೆ ನೀವು ಏನನ್ನೂ ಮಾತನಾಡುವುದಿಲ್ಲ. ಅಂದ ಮೇಲೆ ಆಂತರ್ಯದಲ್ಲೇ ಆತ್ಮ ಹೇಳುತ್ತದೆ, ಶಿವ ತಂದೆ ಸ್ವಲ್ಪ ಏನನ್ನಾದರೂ ಮಾತನಾಡಲಿ ಎಂದು. ನಿಮಗೆ ಗೊತ್ತಿದೆ, ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವ ತಂದೆ ವಿರಾಜಮಾನ ಆಗಿದ್ದಾರೆ. ಆದರೆ ಇಲ್ಲಿ ಶಿವ ತಂದೆ ಏನನ್ನೂ ಮಾತನಾಡುತ್ತಿಲ್ಲ. ಏಕೆಂದರೆ ಇದು ನಿಮ್ಮ ನೆನಪಿನ ಯಾತ್ರೆ ಆಗಿದೆ. ನಿಮ್ಮ ಬುದ್ಧಿಯಲ್ಲಿ ಶಿವ ತಂದೆಯ ನೆನಪಿದೆ. ಶಿವ ತಂದೆ ಸ್ವಲ್ಪ ಏನನ್ನಾದರೂ ಮಾತನಾಡಲಿ ಅಥವಾ ನಮಗೆ ಜ್ಞಾನ ರತ್ನವನ್ನು ನೀಡಲಿ ಎಂದು ಆಂತರ್ಯದಲ್ಲಿ ನೀವು ತಿಳಿದುಕೊಳ್ಳುತ್ತೀರಾ. ಪರಮಾತ್ಮ ಶಿವ ತಂದೆ ಬರುವುದೇ ಮಕ್ಕಳಾದ ನಿಮಗೆ ಜ್ಞಾನ ರತ್ನವನ್ನು ನೀಡುವುದಕ್ಕೋಸ್ಕರ. ಪರಮಾತ್ಮ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇರಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಇದು ಜ್ಞಾನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕದ ಚಕ್ರವನ್ನು ನೆನಪು ಮಾಡಿ, ಏಣಿಯ ಚಿತ್ರವನ್ನು ನೆನಪು ಮಾಡಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದು, ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದು, ಏಣಿಯನ್ನು ನೆನಪು ಮಾಡುವುದೂ ಕೂಡ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಏನೆಲ್ಲವನ್ನು ತಿಳಿಸುತ್ತಾರೋ ಅದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ನೆನಪಿನ ಯಾತ್ರೆಯ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಇದೆಲ್ಲ ಜ್ಞಾನ ರತ್ನ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಯಾವ ಮಾತನ್ನು ತಿಳಿಸುತ್ತಾರೋ ಅದೆಲ್ಲವೂ ಬಹಳ ಒಳ್ಳೆಯ ರತ್ನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ 84 ಜನ್ಮವನ್ನು ನೆನಪು ಮಾಡಿ. ಪವಿತ್ರ ಆತ್ಮರಾದ ನೀವು ಈ ಸೃಷ್ಟಿಗೆ ಬಂದಿದ್ದೀರಿ. ಬರುವಾಗ ನೀವು ಪವಿತ್ರರಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ. ಅಂದ ಮೇಲೆ ಈಗ ಪುನಃ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನೀವೀಗ ವಾಪಸ್ ಮನೆಗೆ ಹೋಗಬೇಕು ಮತ್ತು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಯಾವಾಗ ಪರಮಾತ್ಮ ತಂದೆಯ ನೆನಪಿನ ಶಕ್ತಿಯ ಮೂಲಕ ಆತ್ಮ ಸತೋ ಪ್ರಧಾನ ಆಗುತ್ತದೆಯೋ ಆಗ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಸಿಗುತ್ತದೆ. ಈ ಜ್ಞಾನದ ಶಬ್ದ ಬಹಳಷ್ಟು ಬೆಲೆ ಬಾಳುವಂತಹ ಶಬ್ದ ಆಗಿದೆ. ಅಂದ ಮೇಲೆ ಈ ಜ್ಞಾನದ ಮಾತನ್ನು ನೋಟ್ ಮಾಡಿಕೊಳ್ಳಬೇಕು. ಆತ್ಮದಲ್ಲೇ ಜ್ಞಾನ ಧಾರಣೆ ಆಗುತ್ತದೆ. ಈ ಶರೀರ ಕರ್ಮೇಂದ್ರಿಯ ಆಗಿದೆ. ಅಂದ ಮೇಲೆ ಶರೀರದ ವಿನಾಶ ಆಗುತ್ತದೆ. ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ
ಆತ್ಮದಲ್ಲೇ ರೆಕಾರ್ಡ್ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆಯಲ್ಲೂ ಕೂಡ ಸಂಸ್ಕಾರ ರೆಕಾರ್ಡ್ ಆಗಿದೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ ಸಂಸ್ಕಾರ ತಂದೆಯಲ್ಲಿ ಇದೆ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಸರಿಪಡಿಸಿ ಮಕ್ಕಳಿಗೆ ತಿಳಿಸುತ್ತಾರೆ. 84 ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣ ಸಹಜ ಮಾತಾಗಿದೆ. ಈಗ ನಿಮ್ಮ ಸಂಪೂರ್ಣ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ನಾವೀಗ ತಂದೆಯ ಬಳಿ ಹೋಗಬೇಕು. ಅಶುದ್ಧ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ನಿಮ್ಮ ಆತ್ಮ ಈಗ ಪವಿತ್ರ ಆಗುತ್ತಿದೆ. ನೀವು ಪವಿತ್ರ ಆತ್ಮರಾದರೆ ನಂತರ ನಿಮ್ಮ ಈ ಶರೀರ ಸಮಾಪ್ತಿಯಾಗುತ್ತದೆ. ಈ ಕಲಿಯುಗದಲ್ಲಿ ಇಲ್ಲೇ ನಿಮಗೆ ಪವಿತ್ರ ಶರೀರ ಸಿಗಲು ಸಾಧ್ಯ ಇಲ್ಲ. ಈ ಶರೀರ ಹಳೆಯ ಚಪ್ಪಲಾಗಿದೆ. ಈ ಶರೀರದ ಬಗ್ಗೆ ನಿಮಗೆ ವೈರಾಗ್ಯ ಬರುತ್ತಿದೆ. ಆತ್ಮವನ್ನು ಪವಿತ್ರ ಮಾಡಿಕೊಂಡು ಪುನಃ ಭವಿಷ್ಯದಲ್ಲಿ ನಾವು ಪವಿತ್ರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಸತ್ಯಯುಗದಲ್ಲಿ ನಮ್ಮ ಆತ್ಮ ಮತ್ತು ನಮ್ಮ ಶರೀರ ಎರಡೂ ಪವಿತ್ರ ಆಗಿತ್ತು. ಈ ಸಮಯದಲ್ಲಿ ನಿಮ್ಮ ಆತ್ಮ ಅಪವಿತ್ರ ಆಗಿದೆ. ಅಂದ ಮೇಲೆ ನಿಮ್ಮ ಶರೀರ ಕೂಡ ಅಪವಿತ್ರ ಆಗಿದೆ. ಚಿನ್ನ ಹೇಗಿರುತ್ತದೆಯೋ ಆ ಚಿನ್ನಕ್ಕೆ ತಕ್ಕಂತೆ ಆಭರಣ ತಯಾರಾಗುತ್ತದೆ. ಗೌರ್ಮೆಂಟ್ನವರು ಕೂಡ ಹೇಳುತ್ತಾರೆ, ಬಹಳ ಕಡಿಮೆ ರೇಟಿನ ಆಭರಣವನ್ನು ಧರಿಸಿಕೊಳ್ಳಿ, ಅಂದರೆ ಕಲ್ಮಶವುಳ್ಳಂತಹ ಆಭರಣವನ್ನು ಧರಿಸಿಕೊಳ್ಳಿ. ಏಕೆಂದರೆ ಯಾವ ಆಭರಣದಲ್ಲಿ ಕಲ್ಮಶ ಇರುತ್ತದೆಯೋ ಅದರ ರೇಟ್ ಬಹಳಷ್ಟು ಕಡಿಮೆ ಇರುತ್ತದೆ. ಈಗ ನಿಮ್ಮ ಆತ್ಮದ ಬೆಲೆ ಕೂಡ ಕಡಿಮೆ ಆಗಿದೆ. ಸತ್ಯಯುಗದಲ್ಲಿ ಆತ್ಮರಾದ ನಿಮಗೆ ಎಷ್ಟೊಂದು ಬೆಲೆ ಇರುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ನೀವು ಸತೋ ಪ್ರಧಾನರಾಗಿರುತ್ತೀರಾ. ಈಗ ನೀವು ತಮೋ ಪ್ರಧಾನರಾಗಿದ್ದೀರಾ. ಆತ್ಮದಲ್ಲೇ ಕಲ್ಮಶ ಸೇರಿಕೊಂಡಿದೆ. ಆದ್ದರಿಂದ ಈಗ ಆತ್ಮ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಸತ್ಯಯುಗದಲ್ಲಿ ಆತ್ಮರಾದ ನಾವು ಪವಿತ್ರರಾಗಿದ್ದೆವು. ಆದ್ದರಿಂದ ಆತ್ಮರಾದ ನಮಗೆ ಬಹಳಷ್ಟು ಬೆಲೆ ಇತ್ತು. ಈಗ ಆತ್ಮ 9 ಕ್ಯಾರೆಟ್ನ ಆತ್ಮ ಆಗಿದೆ. ಆದ್ದರಿಂದ ಆತ್ಮಕ್ಕೆ ಯಾವ ಬೆಲೆಯೂ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಿ. ಆಗ ಪುನಃ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಶ್ರೀಕೃಷ್ಣ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಗೆ ಹೇಳಲು ಸಾಧ್ಯ? ಶ್ರೀಕೃಷ್ಣ ದೇಹಧಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ನೀವೀಗ ಯಾವ ದೇಹಧಾರಿಯನ್ನೂ ಕೂಡ ನೆನಪು ಮಾಡಬೇಡಿ. ಈಗ ನಿಮಗೆ ಈ ಜ್ಞಾನ ಗೊತ್ತಿದೆ. ಅಂದ ಮೇಲೆ ನೀವೀಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಶಿವ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆಯ ಜನ್ಮ ಅಲೌಕಿಕ ಜನ್ಮ ಆಗಿದೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಅಲೌಕಿಕ ಜನ್ಮವನ್ನು ನೀಡುತ್ತಾರೆ. ಅಲೌಕಿಕ ತಂದೆಯ ಮಕ್ಕಳಾದ ನೀವೆಲ್ಲರೂ ಅಲೌಕಿಕ ಮಕ್ಕಳಾಗಿದ್ದೀರಾ. ಲೌಕಿಕ ತಂದೆ, ಪಾರಲೌಕಿಕ ತಂದೆ ಮತ್ತು ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ. ಲೌಕಿಕ, ಅಲೌಕಿಕ ಮತ್ತು ಪಾರಲೌಕಿಕ ಅನ್ನುವ ಶಬ್ದವನ್ನು ಹೇಳಲಾಗುತ್ತದೆ. ಈಗ ಮಕ್ಕಳಾದ ನೀವು ಅಲೌಕಿಕ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಈಗ ಮಕ್ಕಳಿಗೆ ಅಲೌಕಿಕ ಜನ್ಮ ಸಿಗುತ್ತದೆ. ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡು ನಿಮಗೆ ಆಸ್ತಿಯನ್ನು ನೀಡುತ್ತಾರೆ. ನಿಮಗೆ ಗೊತ್ತಿದೆ, ಬ್ರಾಹ್ಮಣರಾದ ನಾವು ಅಲೌಕಿಕ ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಬ್ರಾಹ್ಮಣರಾದ ನಮ್ಮ ಜನ್ಮ ಅಲೌಕಿಕ ಜನ್ಮ ಆಗಿದೆ ಎಂದು ನಿಮಗೆ ಗೊತ್ತಿದೆ. ಅಲೌಕಿಕ ತಂದೆಯ ಮೂಲಕ ನಮಗೆ ಅಲೌಕಿಕ ಆಸ್ತಿ ಸಿಗುತ್ತದೆ. ಬ್ರಹ್ಮ ಕುಮಾರಿಯರನ್ನು ಬಿಟ್ಟು ಬೇರೆ ಯಾರೂ ಕೂಡ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಮನುಷ್ಯರು ಸ್ವಲ್ಪ ಕೂಡ ಜ್ಞಾನದ ಮಾತನ್ನು ತಿಳಿದುಕೊಂಡಿಲ್ಲ. ನಿಮಗೆ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈಗ ಆತ್ಮ ಏನು ಅಪವಿತ್ರ ಆಗಿದೆ. ಆ ಅಪವಿತ್ರ ಆತ್ಮ ತಂದೆಯನ್ನು ನೆನಪು ಮಾಡದೆ ಪವಿತ್ರ ಆಗಲು ಸಾಧ್ಯ ಇಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಆತ್ಮದಲ್ಲಿ ಕಲ್ಮಶ ಹಾಗೆ ಉಳಿದುಕೊಳ್ಳುತ್ತದೆ. ಆತ್ಮ ಪವಿತ್ರ ಆಗಲು ಸಾಧ್ಯ ಇಲ್ಲ. ಆತ್ಮ ಪವಿತ್ರ ಆಗದೇ ಇದ್ದರೆ ಪುನಃ ಆತ್ಮ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇಡೀ ಜಗತ್ತಿನಲ್ಲಿರುವ
ಎಲ್ಲಾ ಮನುಷ್ಯಾತ್ಮರು ಈಗ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು. ಶರೀರ ಅಂತೂ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದು ಎಷ್ಟು ಕಷ್ಟ ಎಂದು ಅನುಭವ ಆಗುತ್ತದೆ. ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ನಾನು ಆತ್ಮ ಅನ್ನುವ ಸ್ಥಿತಿ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು. ಸ್ವಯಂ ಅನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಲು ನಿಮಗೆ ಸಾಧ್ಯ ಆಗದೇ ಇದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಉದ್ಯೋಗ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ಆತ್ಮನಾದ ನಾನು ಈ ಶರೀರದ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಲು ಪರಿಶ್ರಮವನ್ನು ಪಡಿ. ಆತ್ಮನಾದ ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ. ಆತ್ಮ ಮೊದಲು ಪವಿತ್ರ ಆಗಿತ್ತು, ಈಗ ಪುನಃ ಆತ್ಮ ಪವಿತ್ರ ಆಗಬೇಕು. ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ. ಆತ್ಮವನ್ನು ಪವಿತ್ರ ಆತ್ಮನನ್ನಾಗಿ ಮಾಡಿಕೊಳ್ಳುವುದೇ ಬಹಳ ದೊಡ್ಡ ಸಂಪಾದನೆ ಆಗಿದೆ. ಈ ಕಲಿಯುಗದಲ್ಲಿ ಎಷ್ಟು ದೊಡ್ಡ ಶ್ರೀಮಂತರಿದ್ದಾರೆ. ಅವರ ಬಳಿ ಕೋಟಿ ರೂಪಾಯಿ ಇದೆ, ಅರಬ್ನಷ್ಟು ರೂಪಾಯಿ ಇದೆ, ಆದರೆ ಅವರಿಗೆ ಸುಖ ಇಲ್ಲ. ಎಲ್ಲರ ತಲೆಯ ಮೇಲೂ ದುಃಖದ ಹೊರೆ ಇದೆ. ಎಲ್ಲರ ತಲೆಯ ಮೇಲೂ ದುಃಖ ಇದೆ. ದೊಡ್ಡ ದೊಡ್ಡ ರಾಜರು ಇದ್ದಾರೆ. ಇಂದು ರಾಜರಾಗಿರುತ್ತಾರೆ, ನಾಳೆ ಅವರನ್ನು ಯಾರಾದರೂ ಸಾಯಿಸಿ ಬಿಡುತ್ತಾರೆ. ಇಂದು ರಾಷ್ಟ್ರಪತಿ ಆಗಿರುತ್ತಾರೆ, ನಾಳೆ ಅವರನ್ನು ಜನ ಸಾಯಿಸಿ ಬಿಡುತ್ತಾರೆ. ವಿದೇಶದಲ್ಲಿ ಎಂತೆಂತಹ ಕಾರ್ಯ ನಡೆಯುತ್ತಿರುತ್ತದೆ. ಅಂದರೆ ವಿದೇಶದಲ್ಲಿ ಎಂತೆಂತಹ ಪಾಪವನ್ನು ಮಾಡುತ್ತಾರೆ. ಶ್ರೀಮಂತರಿಗೆ ಜೀವನವನ್ನು ನಡೆಸುವುದು ಬಹಳ ಕಷ್ಟ. ಶ್ರೀಮಂತರ ಜೀವನ ಬಹಳ ಕಷ್ಟ ಆಗಿದೆ. ರಾಜರ ಜೀವನ ಅಂತೂ ಇನ್ನೂ ಕಷ್ಟದ ಜೀವನ ಆಗಿದೆ. ಈ ಕಲಿಯುಗದಲ್ಲಿ ಮೊದಲು ಯಾರೆಲ್ಲ ರಾಜರಾಗಿದ್ದರು, ಈಗ ಅವರೇ ಪ್ರಜೆಗಳಾಗಿದ್ದಾರೆ. ರಾಜರ ಮೇಲೆ ಪುನಃ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ. ಈ ನಾಟಕ ಇದೇ ರೀತಿ ಫಿಕ್ಸ್ ಆಗಿದೆ. ಯಾವಾಗ ಅಂತ್ಯದಲ್ಲಿ ಇಂತಹ ಪರಿಸ್ಥಿತಿ ಜಗತ್ತಿಗೆ ಬರುತ್ತದೆಯೋ ಆಗ ಎಲ್ಲರೂ ಪರಸ್ಪರ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ, ಹೊಡೆದಾಡುತ್ತಾರೆ. ನಿಮಗೆ ಗೊತ್ತಿದೆ, ಕಲ್ಪದ ಮೊದಲೂ ಕೂಡ ಇದೇ ರೀತಿ ಆಗಿತ್ತು. ನೀವು ಗುಪ್ತ ವೇಷದಲ್ಲಿ ಮನಪೂರ್ವಕವಾಗಿ ಪ್ರೀತಿಯಿಂದ ನೀವು ಕಳೆದುಕೊಂಡಿರುವಂತಹ ರಾಜ್ಯವನ್ನು ಪುನಃ ಪ್ರೇಮಪೂರ್ವಕವಾಗಿ ಪಡೆದುಕೊಳ್ಳುತ್ತಿದ್ದೀರಾ. ಈಗ ನಿಮಗೆ ಪರಿಚಯ ಪ್ರಾಪ್ತಿಯಾಗಿದೆ. ನಾವೇ ಮಾಲೀಕರಾಗಿದ್ದೆವು, ನಾವೇ ಸೂರ್ಯವಂಶಿ ದೇವತೆಗಳಾಗಿದ್ದೆವು ಅನ್ನುವ ಪರಿಚಯ ಈಗ ನಿಮಗೆ ಗೊತ್ತಾಗಿದೆ. ಈಗ ಪುನಃ ಆ ರೀತಿ ದೇವತೆ ಆಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಏಕೆಂದರೆ ಇಲ್ಲಿ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ನಾವು ನರನಿಂದ ಹೇಗೆ ನಾರಾಯಣ ಆಗುವುದು ಅನ್ನುವ ಕಥೆಯನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಬೇರೆ ಯಾರು ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಬೇರೆ ಯಾವ ಮನುಷ್ಯರಿಗೂ ಕೂಡ ನಾವು ತಂದೆ, ಶಿಕ್ಷಕ ಅಥವಾ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ. ಭಕ್ತಿಯಲ್ಲಿ ಎಷ್ಟೊಂದು ಹಳೆಯ ಕಥೆಯನ್ನು ಓದಿ ಹೇಳುತ್ತಾರೆ. ಇಲ್ಲಿ ಮಕ್ಕಳಾದ ನೀವು 21 ಜನ್ಮಕ್ಕೋಸ್ಕರ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪಾವನರಾಗಬೇಕು. ಈಗ ಪಾವನರಾದರೆ 21 ಜನ್ಮಕ್ಕೋಸ್ಕರ ನಿಮಗೆ ವಿಶ್ರಾಂತಿ ಸಿಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಅರ್ಧ ಕಲ್ಪದಿಂದ ನಾಟಕದ ಅನುಸಾರ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ. ಈಗ ನೀವು ಆತ್ಮ ಅಭಿಮಾನಿಗಳಾಗಬೇಕು. ನಾಟಕದ ಅನುಸಾರ ಈಗ ಈ ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಬೇಕು. ಜಗತ್ತಂತೂ ಒಂದೇ ಆಗಿದೆ. ಈ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ದೇಶ ಇತ್ತು. ಅಂದ ಮೇಲೆ ಆ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು. ಸತ್ಯುಗದ ರಾಜಧಾನಿಯ ಬಗ್ಗೆ ನಿಮಗೆ ಗೊತ್ತಿದೆ. ಯಮುನಾ ನದಿಯ ದಡದಲ್ಲಿ ಶ್ರೀಕೃಷ್ಣ ರಾಜ್ಯವನ್ನು ಆಳುತ್ತಿದ್ದರು. ಆ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಆತ್ಮ ಪವಿತ್ರ ಆಗಿಬಿಡುತ್ತದೆ. ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತೇನೆ. ಅಂದರೆ ನಾನೀಗ ನಿಮ್ಮನ್ನು ಸುಂದರ ದೇವಿ ದೇವತೆಯನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ಮಕ್ಕಳಾದ ನೀವು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಪ್ರಕಾರದ ಅವಗುಣ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ.
ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೇನಾ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಜ್ಞಾನದ ಶಿಕ್ಷಣವನ್ನು ನೀವೀಗ ಕಲಿಯಬೇಕು. ಇದು ಬಹಳ ದೊಡ್ಡ ಶಿಕ್ಷಣ ಆಗಿದೆ. ಇದೊಂದೇ ಜ್ಞಾನದ ಶಿಕ್ಷಣ ಆಗಿದೆ. ಆ ಲೌಕಿಕ ಶಿಕ್ಷಣದಲ್ಲಿ ಎಷ್ಟೊಂದು ಪುಸ್ತಕವನ್ನು ಓದುತ್ತೀರಾ. ಇದು ಜ್ಞಾನದ ಶಿಕ್ಷಣ ಆಗಿದೆ. ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಆಗಿದ್ದಾರೆ. ಅಂದ ಮೇಲೆ ಈ ಶಿಕ್ಷಣ ಕೂಡ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ಶಿವ ತಂದೆ ಈ ಕಲಿಯುಗಿ ಜಗತ್ತಿಗೆ ಮಾಲೀಕ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಈ ಜಗತ್ತಿಗೆ ಮಾಲೀಕ ಆಗುವುದಿಲ್ಲ. ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆ ಎಷ್ಟೊಂದು ಹೊಸ ಹೊಸ ಜ್ಞಾನದ ಮಾತನ್ನು ನಿಮಗೆ ತಿಳಿಸುತ್ತಿರುತ್ತಾರೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಸೃಷ್ಟಿಗೆ ಮಾಲೀಕ ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಈ ಸೃಷ್ಟಿಗೆ ಮಾಲೀಕ ಆಗುವುದಿಲ್ಲ. ನೀವು ಈ ಸೃಷ್ಟಿಗೆ ಮಾಲೀಕರಾಗುತ್ತೀರಾ ಮತ್ತು ಪುನಃ ನೀವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ವಿಶ್ವ ಎಂದು ಇದೇ ಜಗತ್ತಿಗೆ ಕರೆಯಲಾಗುತ್ತದೆ. ಇಲ್ಲಿ ಮೂಲವತನ ಅಥವಾ ಸೂಕ್ಷ್ಮ ವತನದ ಮಾತು ಅಂದರೆ ಮೂಲವತನಕ್ಕೆ ಅಥವಾ ಸೂಕ್ಷ್ಮ ವತನಕ್ಕೆ ವಿಶ್ವ ಎಂದು ಕರೆಯುವುದಿಲ್ಲ. ಮೂಲವತನದಿಂದ ನೀವು ಈ ಸಾಕಾರ ಜಗತ್ತಿಗೆ ಬಂದು 84 ಜನ್ಮವನ್ನು ಪಡೆದುಕೊಂಡು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಪುನಃ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ಈಗ ಪರಮಾತ್ಮ ತಂದೆ ಪುನಃ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು. ಯಾವ ಪದವಿಯನ್ನು ನೀವು ಕಳೆದುಕೊಂಡಿದ್ದೀರೋ ಅದೇ ಪದವಿಯನ್ನು ಪುನಃ ಪಡೆದುಕೊಳ್ಳಬೇಕು. ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಈ ರಾವಣ ರಾಜ್ಯ ಸಮಾಪ್ತಿಯಾಗಲೇಬೇಕು. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ನೀವು ಕೂಡ ಮನುಷ್ಯರಾಗಿದ್ದೀರಾ. ಆದರೆ ಪರಮಾತ್ಮ ತಂದೆ ಆತ್ಮರಾದ ನಿಮಗೆ ಇಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಿಕ್ಷಣದ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ. ನೀವೀಗ ಬಹಳಷ್ಟು ಜ್ಞಾನ ಸ್ವರೂಪ ಆತ್ಮರಾಗಿದ್ದೀರಾ. ನೀವೀಗ ಬಹಳಷ್ಟು ಜ್ಞಾನಿಗಳಾಗಿದ್ದೀರಾ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳ ಬಳಿ ಭಕ್ತಿಯ ಜ್ಞಾನ ಇದೆ. ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಶಾಸ್ತ್ರದ ಜ್ಞಾನ ಜನರ ಬಳಿ ಇದೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಇಲ್ಲಿ ಆತ್ಮರಾದ ನಿಮಗೆ ಆತ್ಮಿಕ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. 5000 ವರ್ಷದ ಮೊದಲೂ ಕೂಡ ನೀವೇ ಜ್ಞಾನವನ್ನು ಕೇಳಿದ್ದೀರಿ. ಇಡೀ ಜಗತ್ತಿನಲ್ಲಿ ಯಾವ ಮನುಷ್ಯರೂ ಕೂಡ ಯಾರಿಗೂ ಎಂದೂ ಇಂತಹ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ. ಏಕೆಂದರೆ ಈಶ್ವರ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ. ಈ ಶಿಕ್ಷಣದ ಮೂಲಕ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅವರು ಶ್ರೇಷ್ಠರಾಗುತ್ತಾರೆ. ಮತ್ತು ಯಾರು ಹೊರಗಡೆ ಜಗತ್ತಿಗೆ ಹೋಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೋ, ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಪ್ರಜೆಗಳಲ್ಲೂ ಕೂಡ ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಬ್ಬ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗಲೂ ಕೂಡ ಪದವಿಯನ್ನು ಪಡೆದುಕೊಳ್ಳಲು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನಿಮಗೆ ಮಾರ್ಜಿನ್ ಇದೆ, ಅಂದರೆ ಅವಕಾಶ ಇದೆ. ದೈವಿ ರಾಜ್ಯ ಇತ್ತು. ಒಬ್ಬ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಈಗ ಬಂದು ಆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ವಿನಾಶ ಆಗಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ಬೇಗ ತಯಾರಿಯನ್ನು ಮಾಡಿಕೊಳ್ಳಿ. ತಪ್ಪನ್ನು ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ನೀವು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಬೆಲೆ ಬಾಳುವಂತಹ ಸಮಯ ವ್ಯರ್ಥ ಆಗುತ್ತದೆ. ಬೆಲೆ ಬಾಳುವಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಶರೀರ ನಿರ್ವಹಣೆಗೋಸ್ಕರ ಬಲೆ, ಉದ್ಯೋಗ, ವ್ಯವಹಾರ ಮುಂತಾದದ್ದನ್ನು ಮಾಡಿ. ಕೈಯ ಮೂಲಕ ನೀವು ಕೆಲಸವನ್ನು ಮಾಡಿ. ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಮನಸ್ಸಿನ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ,
ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮಗೆ ರಾಜ್ಯಭಾಗ್ಯ ಸಿಗುತ್ತದೆ. ಪರಮಾತ್ಮ ತಂದೆ ಹೇಗೆ ಸ್ನೇಹಿತ ಆಗುತ್ತಾರೆ ಅನ್ನುವ ಒಂದು ಕಥೆಯನ್ನು ತಂದೆ ತಿಳಿಸಿದ್ದಾರೆ. ಖುದಾದೋಸ್ನ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಾ. ಅಲ್ಲಾ ಅವಲುದ್ದೀನನ ನಾಟಕವನ್ನೂ ಕೂಡ ತೋರಿಸುತ್ತಾರೆ. ಅಲ್ಲಾ ಅವಲುದ್ದೀನನ ನಾಟಕದಲ್ಲಿ ದಂಡದಿಂದ ಕೆಳಗಡೆ ಹೊಡೆದ ತಕ್ಷಣ ಖಜಾನೆ ಹೊರಗಡೆ ಬಂತು ಎಂದು ಹೇಳುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಿಮ್ಮ ತಲೆಯ ಮೇಲೆ ದಂಡದಿಂದ ಹೊಡೆದು ಹೇಗಿದ್ದ ನಿಮ್ಮನ್ನು ಹೇಗೆ ಮಾಡುತ್ತಾರೆ, ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ತಕ್ಷಣ ನೀವು ದಿವ್ಯ ದೃಷ್ಟಿಯ ಮೂಲಕ ವೈಕುಂಠಕ್ಕೆ ಹೋಗಿಬಿಡುತ್ತೀರಾ. ತಂದೆ ದಂಡದಿಂದ ಹೊಡೆದ ತಕ್ಷಣ ದಿವ್ಯ ದೃಷ್ಟಿಯಿಂದ ನೀವು ವೈಕುಂಠಕ್ಕೆ ಹೋಗುತ್ತೀರಾ. ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳೆಲ್ಲರೂ ಪರಸ್ಪರ ಸೇರಿ ಒಟ್ಟಿಗೆ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ನಂತರ ಪರಸ್ಪರ ಎಲ್ಲರೂ ಸೇರಿ ಧ್ಯಾನಕ್ಕೆ ಹೋಗುತ್ತಿದ್ದರು. ಆಗ ಜಗತ್ತಿನ ಜನ ಈ ರೀತಿ ಎಲ್ಲರೂ ಧ್ಯಾನಕ್ಕೆ ಹೋಗುವುದನ್ನು ನೋಡಿ ಇಲ್ಲಿ ಜಾದೂ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ಪರಮಾತ್ಮ ತಂದೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದನ್ನು ನಿಲ್ಲಿಸಿಬಿಟ್ಟರು. ಇದೆಲ್ಲ ಈ ಸಮಯದ ಮಾತಾಗಿದೆ. ಆತ್ಮತಾಯಿ ಅನ್ನುವ ರಾಕ್ಷಸಿಯ ಕಥೆಯನ್ನೂ ಕೂಡ ಹೇಳಲಾಗುತ್ತದೆ. ಮುಖದಲ್ಲಿ ನಾಣ್ಯವನ್ನು ಹಾಕಿಕೊಂಡರೆ ಮಾಯೆ ಆಗಿ ಬಿಡುತ್ತಿತ್ತು. ನಾಣ್ಯವನ್ನು ತೆಗೆದ ತಕ್ಷಣ ಮಾಯೆ ಬರುತ್ತಿತ್ತು ಎಂದು ಹೇಳುತ್ತಾರೆ. ಈ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮ ಬಾಯಲ್ಲಿ ಸದಾ ನಾಣ್ಯವನ್ನು ಹಾಕಿಕೊಳ್ಳಿ. ನೀವು ಶಾಂತಿಯ ಸಾಗರರಾಗಿದ್ದೀರಾ. ಆತ್ಮ ತನ್ನ ಸ್ವಧರ್ಮ ಆದಂತಹ ಶಾಂತಿಯಲ್ಲೇ ಸ್ಥಿತಾಗಿ ಇರುತ್ತದೆ. ಸತ್ಯುಗದ ಬಗ್ಗೆ ನಿಮಗೆ ಗೊತ್ತಿದೆ. ಸತ್ಯುಗದಲ್ಲಿ ನಾನು ಆತ್ಮ ಅನ್ನುವುದು ದೇವತೆಗಳಿಗೆ ಗೊತ್ತಿರುತ್ತದೆ. ಇನ್ನು ಪರಮಾತ್ಮ ತಂದೆಯ ಬಗ್ಗೆ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಎಂದಾದರೂ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಅವರಿಗೆ ತಿಳಿಸಬೇಕು, ಸತ್ಯುಗದಲ್ಲಿ ಎಂದೂ ಕೂಡ ವಿಕಾರದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಏಕೆಂದರೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಸತ್ಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ, ದೇಹಾಭಿಮಾನ ಇರುವುದಿಲ್ಲ. ಈ ಮಾಯೆಯ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಸತ್ಯುಗದಲ್ಲಿ ಎಲ್ಲರೂ ಮೋಹಾಜೀತರಾಗಿರುತ್ತಾರೆ. ಈ ಹಳೆಯ ಜಗತ್ತಿನಿಂದ ನೀವೀಗ ನಷ್ಟಮೋಹಿಗಳಾಗಬೇಕು. ಇದಕ್ಕೆ ವೈರಾಗ್ಯ ಎಂದು ಕರೆಯಲಾಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಮನೆಯ ಬಗ್ಗೆ ವೈರಾಗ್ಯ ಬರುತ್ತದೆ. ಆದ್ದರಿಂದ ಸನ್ಯಾಸಿಗಳು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ನೀವೀಗ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಬಾರದು. ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಹಳೆಯ ಶರೀರವನ್ನೇ ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು. ಎಲ್ಲರ ಲೆಕ್ಕಾಚಾರ ಅವಶ್ಯವಾಗಿ ಚುಪ್ತ ಆಗಲೇಬೇಕು. ಲೆಕ್ಕಾಚಾರ ಚುಪ್ತ ಆದ ನಂತರ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ. ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಆಗುತ್ತದೆ. ನಿಮ್ಮ ಬುದ್ಧಿ ಈಗ ಅತಿ ದೂರಕ್ಕೆ, ಅಂದರೆ ಮೇಲಿರುವಂತಹ ಪರಮಧಾಮಕ್ಕೆ ಹೋಗಿ ತಲುಪುತ್ತದೆ. ಜಗತ್ತಿನ ಜನ ಸಮುದ್ರ ಎಷ್ಟು ದೂರದವರೆಗೂ ಇದೆ, ಎಷ್ಟು ಆಳವಾಗಿದೆ ಎಂದು ಹುಡುಕಲು ಪ್ರಯತ್ನ ಪಡುತ್ತಾರೆ. ಸೂರ್ಯ ಮತ್ತು ಚಂದ್ರರಲ್ಲಿ ಏನಿದೆ ಎಂದು ಹುಡುಕಲು ಪ್ರಯತ್ನ ಪಡುತ್ತಾರೆ. ಹಿಂದಿನ ಕಾಲದವರು ಸೂರ್ಯ ಚಂದ್ರ ಎಲ್ಲರೂ ದೇವತೆಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದರು. ನೀವೀಗ ಹೇಳುತ್ತೀರಾ, ಈ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವೂ ಕೂಡ ಈ ಸೃಷ್ಟಿ ನಾಟಕ ಅನ್ನುವ ಸ್ಟೇಜ್ಗೆ ಲೈಟ್ ಆಗಿದೆ, ದೀಪ ಆಗಿದೆ. ಇಲ್ಲಿ ಆಟ ನಡೆಯುತ್ತದೆ. ಅಂದ ಮೇಲೆ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲರೂ ಈ ನಾಟಕದ ಸ್ಟೇಜ್ಗೆ ಬೆಳಕನ್ನು ನೀಡುವಂತಹ ದೀಪ ಆಗಿದ್ದಾರೆ. ಮೂಲವತನ ಮತ್ತು ಸೂಕ್ಷ್ಮ ವತನದಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಮೂಲವತನ ಮತ್ತು ಸೂಕ್ಷ್ಮ ವತನದಲ್ಲಿ ನಾಟಕ ನಡೆಯುವುದಿಲ್ಲ. ಅನಾದಿಯಿಂದ ಈ ನಾಟಕ ಈ ಸಾಕಾರ ಜಗತ್ತಿನಲ್ಲಿ ನಡೆಯುತ್ತಿದೆ. ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಎಂದೂ ಪ್ರಳಯ ಆಗುವುದಿಲ್ಲ. ಭಾರತ ದೇಶ ಅವಿನಾಶಿ ದೇಶ ಆಗಿದೆ. ಭಾರತ ದೇಶದಲ್ಲೇ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ. ಈ ಜಗತ್ತು ಎಂದೂ ಜಲಮಯ ಆಗಲು ಸಾಧ್ಯ ಇಲ್ಲ. ಅಂದರೆ ಎಂದೂ ಪ್ರಳಯದಲ್ಲಿ ಈ ಜಗತ್ತು ಮುಳುಗಿ ಹೋಗಲು ಸಾಧ್ಯ ಇಲ್ಲ. ಪಶು ಪಕ್ಷಿ ಮುಂತಾದದ್ದು ಏನೆಲ್ಲ ಇದೆಯೋ ಅದೆಲ್ಲವೂ ಸದಾ ಇರುತ್ತದೆ. ಇನ್ನು ಎಷ್ಟೆಲ್ಲಾ ದೇಶಗಳಿದೆಯೋ ಸತ್ಯುಗದಲ್ಲಿ ಅಷ್ಟೆಲ್ಲಾ ದೇಶಗಳು ಇರುವುದಿಲ್ಲ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಾರತ ದೇಶವನ್ನು ಬಿಟ್ಟು ಬೇರೆ ಯಾವ ದೇಶವೂ ಇರುವುದಿಲ್ಲ. ನೀವೀಗ ದಿವ್ಯ ದೃಷ್ಟಿಯ ಮೂಲಕ ಏನನ್ನು ನೋಡುತ್ತಿದ್ದೀರೋ ಅದೆಲ್ಲವನ್ನು ಪ್ರತ್ಯಕ್ಷದಲ್ಲಿ ಇದೇ ಜಗತ್ತಿನಲ್ಲೇ ನೋಡುತ್ತೀರಾ.
ಪ್ರತ್ಯಕ್ಷದಲ್ಲಿ ನೀವೇ ವೈಕುಂಠಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತೀರಾ. ವೈಕುಂಠಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯ ನೆನಪಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ನೀವೀಗ ಬಹಳಷ್ಟು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಅಜ್ಞಾನ ಕಾಲದಲ್ಲೂ ಕೂಡ ಪ್ರೀತಿಯಿಂದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಇಂಥವರು ಈ ರೀತಿ ಇದ್ದರು, ಇಂತಹ ಪದವಿಯಲ್ಲಿ ಇದ್ದರು. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಕುಳಿತಿದೆ. ಎಲ್ಲಾ ಧರ್ಮದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಹೇಗೆ ಆತ್ಮಗಳ ವೃಕ್ಷ ಪರಮಧಾಮದಲ್ಲಿ ಇದೆಯೋ ಅದೇ ರೀತಿ ಪುನಃ ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ. ಮನುಷ್ಯ ಸೃಷ್ಟಿ ಅನ್ನುವ ಈ ವಂಶಕ್ಕೆ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಹೇಗೆ ಪರಮಧಾಮದಲ್ಲಿ ಆತ್ಮರ ವಂಶ ಇದೆಯೋ ಅದೇ ರೀತಿ ಮನುಷ್ಯ ಸೃಷ್ಟಿ ಅನ್ನುವುದು ಕೂಡ ಒಂದು ವಂಶ ಆಗಿದೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆ ಈ ಮಾನವ ವಂಶ ವೃಕ್ಷಕ್ಕೆ ತಂದೆ ಆಗಿದ್ದಾರೆ. ಪುನಃ ನೀವೆಲ್ಲರೂ ಕೂಡ ಮಾನವ ವಂಶ ವೃಕ್ಷದಲ್ಲಿರುವಂತಹ ಆತ್ಮರಾಗಿದ್ದೀರಾ. ನೀವೆಲ್ಲರೂ ಬ್ರಹ್ಮನ ವಂಶದವರಾಗಿದ್ದೀರಾ. ಈ ಸೃಷ್ಟಿ ಇದೇ ರೀತಿ ನಡೆಯುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನರನಿಂದ ನಾರಾಯಣ ಆಗಬೇಕು ಅಂದರೆ ನೀವು ಏನನ್ನು ಹೇಳುತ್ತೀರೋ ಅದನ್ನೇ ಮಾಡಬೇಕು. ನೀವೀಗ ನಾರಾಯಣ ಆಗಬೇಕು ಎಂದು ಬಯಸಿದರೆ ನೀವು ಹೇಳುವುದು ಮತ್ತು ಮಾಡುವುದು ಸಮಾನ ಆಗಿರಬೇಕು. ಮೊದಲು ನಿಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇನೆ. ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ನಮ್ಮ ನಡತೆ ಕೂಡ ಅದೇ ರೀತಿ ಇರಬೇಕು. ಇದೊಂದೇ ಇಂತಹ ಶಿಕ್ಷಣ ಆಗಿದೆ. ಇದು ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣ ಆಗಿದೆ. ಈ ಶಿಕ್ಷಣವನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಿದ್ದಾರೆ. ನೀವೀಗ ರಾಜರಿಗೆ ರಾಜರಾಗುತ್ತೀರಾ. ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ. ನೀವೇ ಪವಿತ್ರ ರಾಜರಾಗುತ್ತೀರಾ. ನಂತರ ಪುನಃ ಬೆಳಕಿನ ಕಿರೀಟ ಇಲ್ಲದೆ ಇರುವಂತಹ ಅಪವಿತ್ರ ರಾಜರು ಪವಿತ್ರ ರಾಜರ ಮಂದಿರವನ್ನು ನಿರ್ಮಾಣ ಮಾಡಿ ಪವಿತ್ರ ರಾಜರ ಪೂಜೆಯನ್ನು ಮಾಡುತ್ತಾರೆ. ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ವಿದ್ಯಾರ್ಥಿಗಳು ಟೀಚರ್ ಅನ್ನು ಎಂದಾದರೂ ಮರೆಯುತ್ತಾರೇನು? ಮಕ್ಕಳಾದ ನೀವು ಹೇಳುತ್ತೀರಾ, ಬಾಬಾ, ಮಾಯೆ ನಿಮ್ಮ ನೆನಪನ್ನು ಮರೆಸಿ ಬಿಡುತ್ತದೆ ಎಂದು. ನೀವು ಮಾಯೆಯ ಮೇಲೆ ದೋಷವನ್ನು ಹೊರಿಸುತ್ತೀರಾ. ಅರೆ, ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮುಖ್ಯವಾಗಿ ಇಲ್ಲಿ ಟೀಚರ್ ಒಬ್ಬರೇ ಆಗಿದ್ದಾರೆ. ಇನ್ನು ಉಳಿದವರೆಲ್ಲ ಸಹ ಶಿಕ್ಷಕರಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೀವು ಮರೆತು ಬಿಡುತ್ತೀರಾ ಎಂದು ನೀವು ಹೇಳುತ್ತೀರಾ. ತಂದೆಯನ್ನು ಮರೆತರೆ ಒಳ್ಳೆಯದು, ಟೀಚರ್ ಅನ್ನು ನೆನಪು ಮಾಡಿ. ಇಲ್ಲಿ ತಂದೆ ನಿಮಗೆ 3 ಅವಕಾಶವನ್ನು ಕೊಟ್ಟಿದ್ದಾರೆ. ತಂದೆಯನ್ನು ನೆನಪು ಮಾಡಿ, ಅಥವಾ ಟೀಚರ್ ಅನ್ನು ನೆನಪು ಮಾಡಿ, ಅಥವಾ ಗುರುವನ್ನು ನೆನಪು ಮಾಡಿ ಎಂದು. ಒಬ್ಬರನ್ನು ಮರೆತರೆ ನೀವು ಇನ್ನೊಬ್ಬರನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಏನನ್ನು ನೀವು ಹೇಳುತ್ತೀರೋ ಅದನ್ನೇ ನೀವು ಮಾಡಬೇಕು. ನೀವೀಗ ದೇವತೆ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ನೀವೀಗ ಏನನ್ನು ಹೇಳುತ್ತಿದ್ದೀರೋ ಅದೇ ರೀತಿ ಮಾಡಿ ತೋರಿಸುವಂತಹ ಪುರುಷಾರ್ಥವನ್ನು ಮಾಡಬೇಕು. ಮೋಹಾಜೀತರಾಗಬೇಕು. ಸೆಕೆಂಡ್ ಪಾಯಿಂಟ್, ನಾವು ಶಾಂತಿಯ ಸಾಗರನಿಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ಶಾಂತವಾಗಿ ಇರಬೇಕು ಅನ್ನುವ ಮಾತು ಸದಾ ನೆನಪಿನಲ್ಲಿ ಇರಬೇಕು. ನೀವು ಸದಾ ಬಾಯಲ್ಲಿ ನಾಣ್ಯವನ್ನು ಹಾಕಿಕೊಳ್ಳಬೇಕು. ತಪ್ಪನ್ನು ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಇಂದಿನ ವರದಾನ ಆಗಿದೆ. ಸಂಘಟನೆ ಅನ್ನುವ ಕೋಟೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸರ್ವರ ಸ್ನೇಹಿಗಳು ಸಂತುಷ್ಟ ಆತ್ಮರು ಆಗಿ. ಸಂಘಟನೆಯ ಶಕ್ತಿ ವಿಶೇಷ ಶಕ್ತಿಯಾಗಿದೆ. ಏಕಮತ ಸಂಘಟನೆಯ ಕೋಟೆಯನ್ನು ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ. ಎಲ್ಲಿ ಏಕಮತದ ಸಂಘಟನೆ ಇರುತ್ತದೆಯೋ ಆ ಕೋಟೆಯನ್ನು ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಆಧಾರ ಆಗಿದೆ ಒಬ್ಬರು ಇನ್ನೊಬ್ಬರಿಗೆ ಸ್ನೇಹಿಗಳಾಗಿ ಸರ್ವರಿಗೂ ಗೌರವವನ್ನು ಕೊಡುವುದು ಮತ್ತು ಸ್ವಯಂ ಸಂತುಷ್ಟರಾಗಿದ್ದು ಸರ್ವರನ್ನೂ ಸಂತುಷ್ಟಪಡಿಸುವುದು. ನಿಮ್ಮ ಮೂಲಕ ಯಾರೂ ತೊಂದರೆಯ ಅನುಭವವನ್ನು ಮಾಡಬಾರದು ಮತ್ತು ನಿಮಗೆ ಯಾರೂ ತೊಂದರೆಯನ್ನು ಕೊಡಬಾರದು.
ಯಾರಿಗೂ ನೀವು ತೊಂದರೆಯನ್ನು ಕೊಡಬೇಡಿ. ಅನ್ಯರ ಮೂಲಕ ತೊಂದರೆಯ ಅನುಭವವನ್ನು ಮಾಡಬೇಡಿ. ಒಬ್ಬರು ಇನ್ನೊಬ್ಬರ ಬಗ್ಗೆ ಸದಾ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ಸಹಯೋಗವನ್ನು ನೀಡುತ್ತಾ ಇರಿ. ಎಲ್ಲರೂ ಒಬ್ಬರು ಇನ್ನೊಬ್ಬರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ಸಹಯೋಗವನ್ನು ನೀಡಿ. ಆಗ ನಿಮ್ಮ ಸಂಘಟನೆಯ ಕೋಟೆ ಶಕ್ತಿಶಾಲಿ ಆಗುತ್ತದೆ. ಸಂಘಟನೆಯ ಶಕ್ತಿ ವಿಜಯಕ್ಕೆ ವಿಶೇಷ ಆಧಾರ ಸ್ವರೂಪ ಆಗಿದೆ. ಇಂದಿನ ಸ್ಲೋಗನ್ ಆಗಿದೆ, ಯಾವಾಗ ಪ್ರತಿ ಕರ್ಮದಲ್ಲೂ ಯಥಾರ್ಥ ಮತ್ತು ಯೋಗಯುಕ್ತ ಸ್ಥಿತಿ ಇರುತ್ತದೆಯೋ ಆಗ ನಿಮಗೆ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ. ನಿಮ್ಮ ಪ್ರತಿಯೊಂದು ಕರ್ಮ ಯಥಾರ್ಥ ಆಗಿರಬೇಕು ಮತ್ತು ಯೋಗಯುಕ್ತ ಆಗಿರಬೇಕು. ಆಗ ನಿಮಗೆ ಪವಿತ್ರ ಆತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ. ಪ್ರತಿಯೊಬ್ಬ ಮಕ್ಕಳು ಸ್ವಯಂಗೋಸ್ಕರ ಅಥವಾ ಸೇವೆಗೋಸ್ಕರ ಉಮಂಗುತ್ಸಾಹದಿಂದ ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡುತ್ತೀರಾ. ಈಗ ಈ ರೀತಿ ಮಾಡುತ್ತೇನೆ, ಈ ರೀತಿ ಮಾಡುತ್ತೇನೆ, ಅವಶ್ಯವಾಗಿ ಈ ರೀತಿ ಮಾಡಿ ತೋರಿಸುತ್ತೇನೆ, ನಾನು ಅವಶ್ಯವಾಗಿ ಮಾಡುತ್ತೇನೆ ಎಂದು ಶ್ರೇಷ್ಠ ಸಂಕಲ್ಪದ ಬೀಜವನ್ನು ಬಿತ್ತುತ್ತೀರಾ. ಆ ಸಂಕಲ್ಪ ಅನ್ನುವ ಬೀಜವನ್ನು ಪ್ರತ್ಯಕ್ಷದಲ್ಲಿ ತರುವುದಕ್ಕೋಸ್ಕರ ಆ ಸಂಕಲ್ಪಕ್ಕೆ ಪಾಲನೆಯನ್ನು ನೀಡುತ್ತೀರಾ. ಸಂಕಲ್ಪಕ್ಕೆ ಪಾಲನೆಯನ್ನು ನೀಡಿದಾಗ ಆ ಬೀಜ ಅವಶ್ಯವಾಗಿ ಫಲಸ್ವರೂಪ ಆಗುತ್ತದೆ. ಯಾವಾಗ ನೀವು ಸಂಕಲ್ಪಕ್ಕೆ ಪಾಲನೆಯನ್ನು ನೀಡುತ್ತೀರೋ ಆಗ ಆ ಬೀಜಕ್ಕೆ ಫಲಪ್ರಾಪ್ತಿಯಾಗುತ್ತದೆ. ಅಂದರೆ ಆ ಬೀಜದ ಮೂಲಕ ಫಲಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.